ಬಿಜೆಪಿ ಹೈಕಮಾಂಡ್ಗೆ ಯಡಿಯೂರಪ್ಪ 1800 ಕೋಟಿ ಕಪ್ಪ ಕೊಟ್ಟಿದ್ದಾರೆ ಅಂತ ಗಂಭೀರ ಆರೋಪವನ್ನ ಕಾಂಗ್ರೆಸ್ ಮಾಡಿದೆ. ಬಿಎಸ್ವೈ ಮೇಲೆ ಈಗ 1800 ಕೋಟಿ ಕಪ್ಪ ಕಾಣಿಕೆ ಆರೋಪ ಕೇಳಿಬಂದಿದೆ. 1800 ಕೋಟಿ ರಹಸ್ಯದ ಬಿಎಸ್ವೈ ಡೈರಿಯನ್ನ ಕಾಂಗ್ರೆಸ್ ಇವತ್ತು ಬಿಚ್ಚಿಟ್ಟಿದೆ. ಅದರಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೋಟಿ ಹಣವನ್ನ ಯಡಿಯೂರಪ್ಪ ಅವರು ತಲುಪಿಸಿದ್ದಾರೆ ಅಂತ ಡೈರಿಯಲ್ಲೇ ಉಲ್ಲೇಖ ಇದೆ ಅಂತ ಕಾಂಗ್ರೆಸ್ ಗಂಭೀರವನ್ನ ಆರೋಪವನ್ನ ಮಾಡುವ ಮುಖಾಂತರವಾಗಿ ಈಗ ಎಲೆಕ್ಷನ್ ಟೈಮ್ ನಲ್ಲಿ ಒಂದು ಬ್ರಹ್ಮಾಸ್ತ್ರವನ್ನ ಬಿಟ್ಟಿದೆ. ಖನಿಜ ಸಂಪತ್ತನ್ನ ಲೂಟಿ ಮಾಡಿ 1800 ಕೋಟಿ ಹಣವನ್ನ ಬಿಜೆಪಿ ಅವರು ಕೊಟ್ಟಿದ್ದಾರೆ ಹೈಕಮಾಂಡ್ಗೆ ಅಂತ ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ. ಅಡ್ವಾಣಿ, ಜೇಟ್ಲಿ, ಗಡ್ಕರಿಗೆ ಕೋಟಿ ಕೋಟಿ ಲೆಕ್ಕದಲ್ಲಿ ಹಣ ಹೋಗಿದೆ ಅಂತ ಹಾಸನದಲ್ಲಿ ಸಿಎಂ ಎಚ್ಡಿಕೆ ಕೂಡ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ಸುರ್ಜೇವಾಲಾ ಅವರು ಕಾಂಗ್ರೆಸ್ ಪರವಾಗಿ ಕಾಂಗ್ರೆಸ್ನ ವಕ್ತಾರ ಅವರು ಬಿಜೆಪಿಯಿಂದ ಯಾವ ರೀತಿ ಲೂಟಿ ಆಗಿದೆ, ಹೈಕಮಾಂಡ್ಗೆ ಎಷ್ಟೆಲ್ಲ ದುಡ್ಡನ್ನ ಯಡಿಯೂರಪ್ಪ ಅವರು ಕೊಟ್ಟಿದ್ದಾರೆ ಅಂತ ಪದೇ ಪದೇ ಯಡಿಯೂರಪ್ಪ ಅಂತ ಹೆಸರನ್ನ ಪ್ರಸ್ತಾಪ ಮಾಡಿ 1800 ಕೋಟಿ ಹಣವನ್ನ ಬಿಜೆಪಿ ಹೈಕಮಾಂಡ್ ಕೈ ತಲುಪಿಸಿದ್ದಾರೆ ಯಡಿಯೂರಪ್ಪ ಅಂತ ಅವರು ಹೇಳಿದ್ದಾರೆ. ಇನ್ನೇನು ಸ್ವಲ್ಪ ದಿನದಲ್ಲೇ ಬಹುಶಃ ಡೈರಿ ಕೂಡ ರಿಲೀಸ್ ಆಗುತ್ತೆ ಅನ್ನೋ ಮಾಹಿತಿಯನ್ನ ಕೂಡ ಇವತ್ತು ಅವರು ಹೇಳಿದ್ದಾರೆ. ಇನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಹಣವನ್ನ ಕೊಟ್ಟಿದ್ದಾರೆ ಅಂತ ಸ್ಪಷ್ಟವಾಗಿ ಅದರಲ್ಲೇ ಉಲ್ಲೇಖ ಮಾಡಿದ್ದಾರೆ, ಬರೆದಿದ್ದಾರೆ. ಸೊ ಆ ಡೈರಿ ರಹಸ್ಯವನ್ನ ಕುಮಾರಸ್ವಾಮಿ ಅವರು ಕೂಡ ಬಿಚ್ಚಿಟ್ಟಿದ್ದಾರೆ. ಖನಿಜ ಸಂಪತ್ತನ್ನ ಲೂಟಿ ಮಾಡಿನೇ ಇವರು ಇಷ್ಟು ಮೊತ್ತದ ಹಣವನ್ನ ಹೈಕಮಾಂಡ್ಗೆ ತಲುಪಿಸಿದ್ದು ಅಂತ ಕುಮಾರಸ್ವಾಮಿ ಅವರು ಕೂಡ ಆರೋಪವನ್ನ ಮಾಡಿದ್ದಾರೆ. ಯಡಿಯೂರಪ್ಪ, ಲೆಟ್ ದ ಡೈರಿ ಕಮ್ ಔಟ್. ಹಾಗಾದ್ರೆ ಯಡಿಯೂರಪ್ಪ ವಿರುದ್ಧ ಕಾಂಗ್ರೆಸ್ನ ಸುರ್ಜೇವಾಲಾ ಏನಂತ ಆರೋಪ ಮಾಡಿದ್ರು? ಈ 1800 ಕೋಟಿ ಕಪ್ಪ ಕಾಣಿಕೆ ಬಗ್ಗೆ ಕುಮಾರಸ್ವಾಮಿ ಹೇಳಿದ್ದೇನು ಅಂತ ಮೊದಲು ನೋಡೋಣ, ಆಮೇಲೆ ಯಡಿಯೂರಪ್ಪ. ಫೆಬ್ರವರಿ 2017 ಅಧಿಕಾರದಲ್ಲಿ ಇದ್ದಾಗ ಕರ್ನಾಟಕ ರಾಜ್ಯದಲ್ಲಿ 2009ರಲ್ಲಿ when did I say I have not paid? But not rupees 1000 crore. But one has to then tell how much has been paid. Yediyurappa laughs. Then the last part of the conversation is very important. Anant Kumar, if you light a small spark, it will spread like wildfire. No one will believe that rupees 1000 crore has not been given. All will say it has been given. Yediyurappa, let the diary come out. I read it again. Yediyurappa, let the diary come out. Anant Kumar, yes. Until elections they will have to keep answering. Let them do it. 14 फरवरी 2017 को भारतीय राष्ट्रीय कांग्रेस के इसी मंच से जेल बर्ड यदुरप्पा जी और स्वर्गवासी अनंत कुमार जी का एक वीडियो हमने रिलीज किया था और उस वीडियो में यह साफ था कि 1000 करोड़ रुपए से अधिक की रिश्वत भारतीय जनता पार्टी के नेतृत्व को दी गई है और इस बारे में एक डायरी भी है। मैं उस वीडियो की ट्रांसक्रिप्ट जो हमने रिलीज की थी 12 फरवरी 2017 में के जो वीडियो की ट्रांसक्रिप्ट है वो आपको पढ़कर सुनाना चाहूंगा। एंड इट सेज अनंत कुमार, व्हेन इन पावर यू हैव ऑल्सो पेड मनी, आई हैव ऑल्सो पेड मनी. When did I say I have not paid? But not rupees 1000 crore. But one has to then tell how much has been paid. Yediyurappa laughs. Then the last part of the conversation is very important. Anant Kumar, if you light a small spark, it will spread like wildfire. No one will believe that rupees 1000 crore has not been given. All will say it has been given. Yediyurappa. ಇವತ್ತು ಐಟಿ ಹತ್ರ ಈ ಡಾಕ್ಯುಮೆಂಟ್ ಸುಮಾರು 2 ವರ್ಷದಿಂದ ಇದೆ. ನಮ್ಮ ಕಾಂಗ್ರೆಸ್ ಅವ್ರದ್ದಾಗಿರ್ಬೋದು, ಬೇರೆ ಯಾವುದೇ ಪಕ್ಷದವರು ಏನೋ ಸಿಕ್ಕಿದ್ರೆ ಊರೆಲ್ಲ ಜಾಲಾಡಿ
ಎಲ್ಲ ಟಿವಿಗಳೆಲ್ಲ ಚರ್ಚೆ ಮಾಡಿಸಿ ಅವ್ರ ಮೇಲೆ ತನಿಖೆ ಮಾಡಿಸಿ ಎಲ್ಲ ಥರ ತೊಂದರೆ ಕೊಟ್ಟು ಕಾನೂನು ಪ್ರಕಾರ ಮಾಡಲಿ. ಆದರೆ ಈ ಚೌಕಿದಾರು ಈ ಯಡಿಯೂರಪ್ಪ ಅವರ ಪ್ರಕರಣದಲ್ಲಿ ಯಡಿಯೂರಪ್ಪ ಒಂದೇ ಅಲ್ಲ, ಇದು ಯಡಿಯೂರಪ್ಪನವರು ಬಿಜೆಪಿಯ ಮುಖಂಡರುಗಳಿಗೆ ಹಣ ಕೊಟ್ಟಿರ್ತಕ್ಕಂಥದ್ದು. ಎಲ್ಲ ಪ್ರಮುಖ ನಾಯಕರುಗಳಿಗೆ ಬಿಜೆಪಿ ಪಕ್ಷಕ್ಕೆ 1000 ಕೋಟಿಗಿಂತ ಹೆಚ್ಚು ಹಣ. ನಿಜಾಂಶ ಇವತ್ತು ಬಹಿರಂಗ ಮಾಡಬೇಕು. ಇನ್ಕಮ್ ಟ್ಯಾಕ್ಸ್ ಯಾಕೆ ಇದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ? ನಿಜನೋ ಸುಳ್ಳು ನನಗೆ ಗೊತ್ತಿಲ್ಲ. ನಾನೇನದು ಬರ್ದಿರ್ತಕ್ಕಂಥದ್ರಲ್ಲಿ 100% ಸರಿ ಅಂತ ಹೇಳಕ್ ಹೋಗೋದು. ಅದು ತನಿಖೆ ಆಗಬೇಕು. ತನಿಖೆಗೆ ಸ್ಪಷ್ಟವಾದಂಥ ಒಂದು ವಿಚಾರ ಇದು ಇವತ್ತು ಇರ್ತಕ್ಕಂಥ ಬಹಳ ಮಹತ್ತರವಾದಂಥ ಪ್ರಶ್ನೆ.